ನಾನು ನನಗೋಸ್ಕರ ಮದುವೆ ಆಗ್ತಿಲ್ಲ, ನಮ್ಮ ಅಕ್ಕ ತಂಗಿರ್ಗೋಸ್ಕರ ಮದುವೆ ಆಗ್ತಾ ಇದ್ದೀನಿ. ನಮ್ಮಮ್ಮ ಅವನ ಮದುವೆ ಬಲು ಜೋರು ಜೋರು ಜೋರು. ನನ್ನ ಮಾಮ ಇದ್ದ, ಇವನ್ಗೆ ಬ್ಲಾಗ್ ಮಾಡೋ ಹುಚ್ಚು. ಅವನು ಏನ್ ಅನ್ಕೋಬಿಟ್ಟವನೆ, ವಿಡಿಯೋ ಮಾಡು ಪುಟ್ಟಕ್ಕಂತ ಹಾಕ್ಬಿಡು. ಆಮೇಲೆ ಯಾರು ಸವಸಕ್ಕೆ ಹೋಗಲ್ಲ, ಜಗಳ ಮಾಡಲ್ಲ, ಗಲಾಟೆ ಮಾಡಲ್ಲ. ನಿನ್ನೆ ಸಿಗ್ತೇನೆ ಈ ಕಾಲದಲ್ಲಿ ಹುಡುಗಿ ಸಿಕ್ಕಿ ಮದುವೆ ಮಾಡ್ತಾವೆ ಅಂದ್ರೆ ಬಾರಿ ಖುಷಿ ಪಡ್ಬೇಕು. ನೆಕ್ಸ್ಟ್ ಯಾವ್ದಾದ್ರು ಇವೆಂಟ್ ಇದ್ರೆ ಇಂದು ರಶ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತಂಗಿ ಓದ್ತಾವಳೆ, ಅವಳಿಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡ್ಸೋದು? ಥ್ಯಾಂಕ್ ಯು. ವೆಲ್ಕಮ್. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅವರು ಇವರು ಎಲ್ಲ ಬಂದು ನಿಂತ್ಕೊಂಡು ಎಲ್ಲರೂ ಒಂದೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡೋ ಇದೆ ಮದುವೆ. ಅವಾಗ್ಲೇ ಮದುವೆಗೊಂದು ಕಳೆ ಬರೋದು. ಅಲ್ಲಿ ನಾನು ಮಾಮು ಇವನು ಬಾಳೆವನ್ನ ಕಡ್ದು ಕಬ್ಬನ್ ಗದ್ದೆಗೆ ಹಾಕಿ ಊತ ಹಾಕ್ಬಿಟ್ಟು ಬಂದು 3-4 ದಿವಸ ಕಣ್ಣಾಗಿರೋದು ತಿನ್ನುವ. ಮಿಸ್ಸಸ್ ಶೋಭಾ ದೇವರಾಜ್ ಈ ಊರನ್ನೇ ಕರೆಯಕ್ಕೆ ಬಂದವ್ರೆ ನೀರು ಯುವ ಶಾಸ್ತ್ರಕ್ಕೆ. ಐಫೋನ್ ತಗೊಂಡದೇ ತಪ್ಪು. ಇಂಟ್ರೊಡ್ಯೂಸಿಂಗ್ ಯು ದಿ ಗ್ರೂಮ್. ದಿ ಗ್ರೂಮ್ ಸೈಡ್. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಣಿ ಡೈರೀಸ್. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಇದೊಂಥರ ಸ್ಪೆಷಲ್ ವ್ಲಾಗ್. ನಮ್ಮ ಮನೇಲಿ ನಡೀತಾ ಇರೋ ಮದುವೆ. ನಮ್ಮಮ್ಮ ಅವನ ಮದುವೆ ಬಲು ಜೋರು 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 ಬಲು ಜೋರು ಜೋರು ಜೋರು. ಇವರೇ ಮದ್ವೆ ಹುಡ್ಗ. ಹೆಂಗ ರೆಡಿ ಆದ್ಮೇಲೆ ಮಾಡೋದು ಕಣಪ್ಪ ಇದು ವ್ಲಾಗ್, ನ್ಯಾಚುರಲ್ ವ್ಲಾಗ್. ನ್ಯಾಚುರಲ್ ಬ್ಲಾಗ್ ಬೇಡ, ರೆಡಿ ಆದ್ಮೇಲೆ ಮಾಡಿ. ರೆಡಿ ಆದ್ಮೇಲೆ ಮಾಡ್ಬೇಕಾ? ನೀವು ಅವ್ರ ಫ್ರೆಂಡ್ ಬ್ರದರ್. ಹೇಳಿ ಇವಾಗ. ನಾವು ಕೋಪ ಮಾಡ್ಕೊಳ್ಳಲ್ಲ, ಜಗಳ ಮಾಡಲ್ಲ, ನಾವ್ ಇನ್ಮೇಲೆ ಎಲ್ಲ ಬಿಟ್ಬಿಡ್ತೀವಿ. ಮದ್ವೆ ಆದ್ಮೇಲೆ ಅಂತೂ ಯಾರ ಸವಾಸಕ್ಕೂ ಹೋಗಲ್ಲ. ಒಳ್ಳೆ ಹುಡುಗ, ಗುಡ್ ಬಾಯ್. ನಾವ್ ಇನ್ ಮಾಡ್ಕೊಳಲ್ಲ, ಕೋಪ ಮಾಡ್ಕೊಳಲ್ಲ, ಅಷ್ಟೇನೆ. ಇನ್ಮೇಲೆ ಯಾರ ಸವಾಸಕ್ಕೂ ಹೋಗಲ್ಲ, ಜಗಳ ಮಾಡಲ್ಲ, ಗಲಾಟೆ ಮಾಡಲ್ಲ. ನಾನಾಯ್ತು, ನನ್ನ ಹೆಂಡತಿ ಮಕ್ಳಾಯ್ತು, ನಮ್ಮ ಅವ್ವನ ಅಪ್ಪ ಆಯ್ತು, ನಮ್ಮ ಅಕ್ಕ ತಂಗಿರಾಯ್ತು, ಫ್ಯಾಮಿಲಿ, ನಮ್ಮ ಅಕ್ಕನ ಮಕ್ಳಾಯ್ತು, ಅಷ್ಟೇ. ಫ್ಯಾಮಿಲಿ ಮ್ಯಾನ್ ಆಗ್ತಾ ಇದೀನಿ. ಇನ್ಮೇಲೆ ಯಾರೇ ಹೊಡೆದ್ರು, ಯಾರೇ ಬೋದ್ರು, ಇನ್ಮೇಲೆ ಯಾರ ಸವಾಸಕ್ಕೂ ಹೋಗಲ್ಲ. ಕುಡಿಯಲ್ಲ, ಸೇದಲ್ಲ, ಹೇಳು. ಅವೆಲ್ಲ ಮಾಡೋದೇ ಇಲ್ವಲ್ಲ ನಾವು, ಅಭ್ಯಾಸ ಇರೋರ್ಗ ಅವೆಲ್ಲ. ಓಕೆ ಅಪ್ಪ. ಆಮೇಲೆ ಏನಾದ್ರು ತಪ್ಪಾಗಿ ಯಾರಿಗಾರ ಪಾಪ ಮಾಡ್ಕೊಂಡ್ರೆ ಯಾರು ಬೇಜಾರು ಮಾಡ್ಕೊಂಡ್ರಿ. ಇವರೇ ನನ್ನ ಮಾಮ ಇದ್ದ, ಇವನ್ಗೆ ಬ್ಲಾಗ್ ಮಾಡೋ ಹುಚ್ಚು. ಇವನಿಂದಾಡಿ ನಾವು ಪರದಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇಲ್ವಾ ಆಂಟಿ, ಏನ್ ಗೊತ್ತಾ, ನಾನ್ ವ್ಲಾಗ್ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ನಿಮಗ್ ಮಾತ್ರ ನೀವು ಮಾಡಿರೋ ಫಂಕ್ಷನ್ ವಿಡಿಯೋ ಮಾಡ್ಕೊಡ್ತೀನಿ ನಾನು. ಇವತ್ತೊಂದು ದಿನ ಪೂರ್ತಿ ಮುಗಿದೀವಿ. ಇವತ್ ಪೂರ್ತಿ ಮುಗಿದ್ರೆ ನಾಳೆ ಸ್ಟೋರಿ ಎಡಿಟ್ ಮಾಡಕ್ ಟೈಮ್ ಬೇಕು ಅಷ್ಟೇ. ಎಡಿಟ್ ಮಾಡಿ ಆಗಷ್ಟೇ ಮದ್ವೆ ಆಗೋಯ್ತೆ. ಮಧುಪುರವ್ರು ಮಾಡ್ತಾವೆ. ನಾಳಿದ್ ಮದ್ವೆ ಇರೋದು ಇವನು ಏನ್ ಅನ್ಕೋಬಿಟ್ಟವನೆ, ವಿಡಿಯೋ ಮಾಡು ಪುಟ್ಟಕ್ಕಂತ ಹಾಕ್ಬಿಡು. ಏನಪ್ಪ ನಾವು ಮಾಡ್ತಾವೆ ಅಂತ ಎಲ್ಲರೂ ಗೊತ್ತಾಗುತ್ತೆ. ನಾನ್ ಹೇಳ್ತಾರದ್ ಹೆಂಗ್ ಗೊತ್ತಾ, ಇವ್ರದ್ದು ಕನ್ನಡಕ ಹಾಕೋದು ಒಂದ್ ತೆಗಿಬೇಕಾ, ಕನ್ನಡಕ ಹಾಕೊಂಡ್ ಮಾಡೋದೊಂದ್ ತೆಗಿಬೇಕಂತ, ವಿಡಿಯೋದೊಂದ್ ತೆಗಿಬೇಕಂತ, ಅಷ್ಟು ಸೀರೆದೊಂದ್ ತೆಗಿಬೇಕಂತ, ಎಲ್ಲ ಒಂದೇ ಸಲ ಹಾಕಿದ್ರೆ ಜನ ಬೇಜಾರಾಗೋಯ್ತೆ. ನೆಕ್ಸ್ಟ್ ಏನ್ ಮಾಡೋರು, ಏನ್ ಮಾಡೋರು ಅನ್ನೋದು ಅವ್ರಿಗೆ ಕ್ಯೂರಿಯಾಸಿಟಿ ಇರ್ಬೇಕು. ಏನು ಇಲ್ಲ, ಎಲ್ಲ ಮಾತ್ರ ಹಾಕ್ಬೇಡ. ಸಿಂಪಲ್ ಸಿಂಪಲ್. ನೋಡಕ್ಕೆ ಕಾತು ನಮ್ಮ ಅದಕ್ಕೆ 12 ಗಂಟೆಗೆ ಇದು ಹಾಕೋರು, 2 ಗಂಟೆಗೆ ಏನ್ ಕಂಟೆಂಟ್ ಕೊಟ್ಟರು, ಏನ್ ಹಾಕೋರು ಅನ್ಬೇಕು. ಫ್ಯಾಮಿಲಿ ಪೂರ್ತಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ಇದೇ ಆಗೋದು. ಗಂಟೆ ಕಂಟೆಂಟ್ಸ್ ಅಲ್ಲ ನಮ್ದು, ದಿನಕ್ ಕಂಟೆಂಟ್. ಇವತ್ತಿನ ಪ್ರೋಸೆಸ್ ಏನ್ ನಡೆಯುತ್ತೆ. ನಮ್ಮ ಅಕ್ಕನ ಮೇನ್ ಅಕ್ಕ, ಮೂರನೇ ಅಕ್ಕ. ಏನ್ ಅನ್ನಿಸ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ? ಖುಷಿ ಆಯ್ತದೆ. ಖುಷಿ
ನಾರ್ಮಲ್ ಆಗಿ ಸುತ್ತರಲ್ಲಿ ಮದುವೆ ಆಗಿದ್ರೆ ಒಂದ್ ತಾಲಿ ಕೊಟ್ಟಿರೋರು, ಖರ್ಚು ಕಾಸು ಕೊಟ್ಟಿರೋರು, ಅದೆಲ್ಲ ಬಿಟ್ಬಿಟ್ಟು ಜಾಸ್ತಿ ಮನೇಲಿ ಜನ ಇದ್ರೆ ಹಿಂಗೆ ಆಗೋದು. ಇವ್ ನಾನು ನನಗೋಸ್ಕರ ಮದ್ವೆ ಆಗ್ತಿಲ್ಲ, ನಮ್ಮ ಅಕ್ಕ ತಂಗಿರ್ಗೋಸ್ಕರ ಮದ್ವೆ ಆಗ್ತಾ ಇದ್ದೀನಿ. ಇವ್ರು ಡೆಕೋರೇಷನ್ ಮಾಡ್ಲಿ, ಇವರೆಲ್ಲ ಸೀರೆ ಉಟ್ಕೊಂಡಿ ಎಲ್ಲ ಇದ್ ಮಾಡ್ಲಿ, ಸಡಗರ ಸಂಭ್ರಮ ಪಡ್ಲಿ ಅಂತ ಆಗ್ತಾ ಇರೋದು. ಸಾಲ ಮಾಡಾದ್ರೂ ಮದ್ವೆ ಆಗ್ತಾ ಇದ್ದೀನಿ. ಹೊಡಿರಿ ಚಪ್ಪಾಳೆ. ನಮ್ಮ ಮಾವನ್ ಮದುವೆ, ನಮ್ಮ ಅಣ್ಣನ ಮದುವೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅದಕ್ಕೆ ಹೇಳೋದು ಬಾಮೈದೆ ಇರಬೇಕು ಅಂತ. ನೋಡಿ ನಮ್ಮ ಅತ್ತಿಗೆ ಅವರು ಸೇರಿ ನಮ್ಮ ಬಾಮೈದವ್ರು ಇಬ್ರು ವಿಡಿಯೋ ಮಾಡ್ತೇವೆ, ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದಾರೆ. ಇವ್ರು ನಮ್ಮ ಸಿಸ್ಟರ್ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಅವನು ಗೊತ್ತಿಲ್ಲ. ಪರ್ಫೆಕ್ಟ್ ಆಗೈತೆ, ಪರ್ಫೆಕ್ಟ್ ಆಗಿ ಬಂದೈತೆ. ಚಿಕ್ಕದಾಗೈತೆ, ದೊಡ್ಡದಾಗೈತೆ, ಪರ್ಫೆಕ್ಟ್ ಆಗೈತೆ. ಅದು ಹೆಂಗಂತ ಇದೆಯಾ? ನನಗ್ ಪರ್ಫೆಕ್ಟ್ ಆಗಿ ಕಾಣಿಸ್ತೈತೆ. ಏನ್ ಮಾಡ್ತಾ ಇದೀರಮ್ಮ? ಓ ಓ ಏನ್ ಮಾಡ್ತಿದ್ಯಾ ಚಿನ್ನ ನೀನು? ಓಕೆ, ಕೇಳಿಸ್ಕೊ. ಏನಕ್ ಬಂದಿದ್ಯಾ ನೀನ್ ಇವತ್ತು ಇವ್ರ ಮನೆಗೆ? ಯಾರ್ದು? ಯಾವ ಮಂಜು ಮಾವ? ಮಂಜು ಚಿಕ್ಕಪ್ಪನ ಮದ್ವೆನಾ? ಹೌದಾ? ಹೌದಾ? ವಿಶ್ ಮಾಡ್ದ ಅವರಿಗೆ? ಮತ್ ಮಾಡೋಗು. ಆಂಟಿ ಹೆಂಗ ಅನ್ನಿಸ್ತೈತೆ ಇಷ್ಟೆಲ್ಲ ಮಾಡ್ತಾ ಇದೀರಲ್ಲ ನಿಮ್ಮ ಅಣ್ಣನ ಮದ್ವೆಗೆ? ಚೆನ್ನಾಗೈತೆ, ತುಂಬಾ ಖುಷಿ ಆಯ್ತೈತೆ. ಓ ಅಷ್ಟೇನಾ? ಅಷ್ಟೇ. ನಿಮ್ಗೆ ಅತ್ತೆ? ನನ್ಗೆ ತುಂಬಾ ಖುಷಿ ಆಯ್ತೈತೆ, ನನ್ ಮೈದನ್ ಮದ್ವೆ ಮಾಡ್ತಿರೋದು. ಇವರು ಅವ್ರ ಎರಡನೇ ಅಕ್ಕ. ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಆಯ್ತಾ ಇದೆ. ನನ್ ತಮ್ಮನ್ ಮದುವೆ ಮಾಡ್ತಾ ಇದೀವಿ ಅಂತ. ಎಣ್ಣೆ ಸಿಗ್ತಾ ಇದೆ ಈ ಕಾಲದಲ್ಲಿ, ಹುಡುಗಿ ಸಿಕ್ಕಿ ಮದುವೆ ಮಾಡ್ತಾವೆ ಅಂದ್ರೆ ಬಾರಿ ಖುಷಿ ಪಡ್ಬೇಕು. ನಿಮ್ ಮಗನ್ ಮದ್ವೆ, ಎರಡನೇ ಮಗನ್ ಮದ್ವೆ ಹೆಂಗ ಅನ್ಸ್ತೈತೆ ನಿಮ್ಗೆ? ನಮಗೂ ಖುಷಿ ಆಯ್ತೈತೆ. ಓ ಈಗ ಇನ್ನೊಬ್ರು ನನ್ಗೆ ಬರ್ತವ್ರೆ, ಆಂಟಿ ಬರ್ತವ್ರೆ, ಇಲ್ಲೊಬ್ರು ಹೇಳ್ಕೊಡ್ತವ್ರೆ ನಂಗೆ. ತುಂಬಾ ಎಫರ್ಟ್ಸ್ ಹಾಕಿ ಯಾವ ಈವೆಂಟ್ ಅವ್ರಿಗೂ ಕಡಿಮೆ ಇಲ್ಲ ಅಂತ ಮಾಡ್ತಾ ಇದಾರೆ ಇವರು ಡೆಕೋರೇಷನ್. ನಮ್ಮ ಹುಡುಗಂಗೆ ಬಲಿ ಕೊಡ್ತಾ ಇದೀವಿ. ಮದುವೆ ಮಾಡ್ತಾ ಇದೀವಿ. ನಮ್ಮ ಪರೀಕ್ಷಾ ಶುಭವಾಗಲಿ. ಫೈನಲಿ ಮುಗಿಸಿದ್ರ? ಮುಗಿತಾ ಐತೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್. ಹೇಗಿದೆ ಔಟ್ಲುಕ್? ಹೇಗಿದೆ? ಚೆನ್ನಾಗಿದೆ. ಖುಷಿ ಆಯ್ತಾ? ತುಂಬಾ. ನಿಮ್ದೆ ಏನಾದ್ರು ಇವೆಂಟ್ ಇದ್ರೆ ಹೇಳಿ, ನಾವೇ ಬಂದ್ ಮಾಡ್ಕೊಡ್ತೀವಿ. ನಿಮ್ಗೆ ನೆಕ್ಸ್ಟ್ ಏನಾದ್ರು ಇವೆಂಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ನೆಕ್ಸ್ಟ್ ಯಾವ್ದಾದ್ರು ಇವೆಂಟ್ ಇದ್ರೆ ಇಂದು ರಶ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಣ್ಣ ಒಬ್ಬ ಅವನೇ ವೇಸ್ಟ್, ಬಂದಿಲ್ಲ. ಅವನು ಏನೋ ಅವರು ಕೆಲಸ ಮಾಡಕ್ ಹೋಗಿದ್ದಾರೆ. ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಇಲ್ಲ ಬ್ರದರ್, ಬಂದಿಲ್ಲ. ಅಣ್ಣ ಅಣ್ಣ ಇಲ್ಲ ಫ್ರೆಂಡ್ಸ್, ಅವ್ರ ಮಿಸ್ಸಸ್ ಆಗಿ ನಾನ್ ಬಂದಿದ್ದೀನಿ. ಇವ್ರ ಹಸ್ಬೆಂಡೇ ಬಂದಿಲ್ಲ, ಇವ್ರ ಹಸ್ಬೆಂಡೇ ಬಂದಿಲ್ಲ. ಬರದ ತಮ್ಮ ಸಪೋರ್ಟ್ ಮಾಡದ ಏನು ಇಲ್ಲ. ತುಂಬಾ ಫೀಲ್ ಆಗ್ತಿದೆ. ಏನೇನು ಗೊತ್ತಾ ನೀನು? ನಮ್ಮ ಅಣ್ಣ ಬಂದಿಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಬಂದಿದ್ದಾರೆ. ನಮ್ಮ ಅತ್ತಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವ್ರ ಅಣ್ಣ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಕಮೆಂಟ್ ಹಾಕ್ಬೇಕು ನೀವು, ಏನಕ್ ಬಂದಿಲ್ಲ ಅಂತ ರೀಸನ್ ಆಗ್ತಾರೆ. ಚಪ್ರ ನೋಡಿ ಏನ್ ಅನ್ಸ್ತಾ ಇದೆ ಅಂದೆ. ಕಮೆಂಟ್ ಮಾಡ್ತಾರೆ ವ್ಯೂವರ್ಸ್. ನಾನು ಅಲ್ಲಿ ಕೇಳ್ತೇನೆ, ನಿನ್ ಹೇಳಪ್ಪ. ಅಲ್ಲ ನಾನ್ ನಿಮ್ಮನ್ ಕೇಳಬೇಕಾದ್ರೆ ಅವನ್ಗೇನು? ನನಗೆ ಅವನೇ ಅಲ್ವಾ ಮಾಡಿರೋದು, ಅದಕ್ಕೆ ಅವನಿಗೆ ಭಯ. ಚಪ್ರ ನೋಡಿ ಏನ್ ಅನ್ಸ್ತಾ ಇದೆ ಅಂದ್ರೆ ನಿಮ್ಗೆ ಅನಿಸಿಕೆ ಚೆನ್ನಾಗಿದೆ ಇಲ್ವಾ? ಸೂಪರ್, ಅದ್ ಕೇಳಿದೀನಿ, ಸಖತ್ತಾಗಿ ಮಾಡಿದೀಯಾ ಅಂತ. ಮಾಡು ಅಂದ್ರೆ ಏನೇನೋ ಮಾಡ್ಬಿಟ್ಟು ನಾನೇ ಕೊಟ್ಟಂತೆ ಸೈಡ್ ಬಾ, ಕೆಳಗಿಲಿ ಕೂತಾಕಲು ಎಲ್ಲ ಮಾಡದ್ಮೇಲೆ ಇಳಿಸ್ತಾ ಅಷ್ಟೇ ಅಣ್ಣ, ಮಾಡಿದ್ಮೇಲೆ ಯಾರು ಬೆಲೆ ಕೊಡಲ್ಲ. ಇಟ್ಕೋ ಸಾಕು.
ಈಗ ಗಣಿಯವರು ಸೇಫ್ ಕಟ್ ಮಾಡ್ತಾರೆ ಈಗ. ನೆಕ್ಸ್ಟ್ ಮದ್ವೆ ನಮ್ಮ ಮನೇಲಿ ತಗಿಗುರು ಅಂತ ಬೇಡ. ಅಲ್ಲ ಒಬ್ಳು ಅಲ್ಲ ಕಮೆಂಟ್ ಅಲ್ಲಿ ಏನ್ ಹೇಳ್ಬೇಕು ಗೊತ್ತಾ, ಒಂದು ಕೈಲಿ 2 ಸಿಗಿದ ಬಾಹುಬಲಿ ಅಂತ ಅಣ್ಣ ತೆಗೆದ್ಬಿಡು ಬೇಡ ಅದು ಪೂರ್ತಿ. ಅದಿರ್ಲಿ ಬಿಡು ಅಣ್ಣ. ಅದೆಲ್ಲ ಒಬ್ಳು ತಂಗಿ ಇದ್ದಾಳೆ, ತಂಗಿ ಮದ್ವೆ ಮಾಡಿ ನಾನ್ ಆಗ್ತೀನಿ ಅನ್ನಲ್ಲ, ಅವ್ನ್ ಫಸ್ಟ್ ಮದ್ವೆ ಆಗ್ತಾನಂತೆ. ತಂಗಿ ಓದ್ತಾವಳೆ, ಅವಳಿಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡ್ಸೋದು? ಓ ಹಾಟ್ ವಾಟರ್ ಸ್ನಾನ ಮಾಡ್ತೀವಲ್ಲ ದಿನ, ಓ ಮತ್ತೆ ಹೀಟಲ್ಲಿ ಫುಲ್ ಎಸಿ ಕೆಲಸ ಮಾಡ್ತೀವಲ್ಲ ಅದಕ್ಕೋಸ್ಕರ. ಅದಕ್ಕೆ ಡೈಲಿ ಸ್ನಾನ, ತಲೆ ಹಾಟ್ ವಾಟರ್ ಅಲ್ಲಿ ಸ್ನಾನ ಮಾಡಬಾರ್ದು. ಹೌದು, ಮತ್ತೆ ಎಸಿ ರೂಮ್ ಅಲ್ಲಿ ಇರಬಾರ್ದು ಜಾಸ್ತಿ, ಹಾ ಹೀಟ್ ಜಾಸ್ತಿ ಆಗ್ತದೆ. ಥ್ಯಾಂಕ್ ಯು. ವೆಲ್ಕಮ್. ಏನ್ ಸುರಿತಿದ್ಯಾ? ಕಾಯಿನ ಅದು? ಕಾಯಿನ ಇದು ಏನಿದು? ಕಾಯಿನ ಕೊಬ್ಬರಿ? ಬಾಳೆಕಂದು, ಮಾವಿನ ಸೊಪ್ಪು, ಹೊಂಗೆ ಸೊಪ್ಪು ತರಕ್ಕೆ ಬಂದಿದ್ದೀವಿ. ಫುಲ್ ಈವೆಂಟ್ ಅವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟು ಮಾಡ್ಕೊಳ್ಳಿ ಹೆಂಗೆ ಹೆಂಗೆ ಅಂತ ಆರಾಮಾಗಿ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೋದು. ಆದರೆ ನಮ್ಮನೆ ಮದುವೆನ ನಾವು ಮಾಡ್ದಂಗೆ ಫೀಲ್ ಆಗಲ್ಲ. ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅವರು ಇವರು ಎಲ್ಲ ಬಂದು ನಿಂತ್ಕೊಂಡು ಎಲ್ಲರೂ ಒಂದೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡೋ ಇದೆ ಮದುವೆ. ಆವಾಗಲೇ ಮದುವೆಗೊಂದು ಕಳೆ ಬರೋದು. ನಾವು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದೀವಿ, ನಾವು ಸಖತ್ತಾಗಿ ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಾವೇ ಮಾಡ್ಕೊಂಡಿದ್ದೀವಿ ಅಂತಲ್ಲ. ನಾವು ಮಾಡ್ಕೊಂಡಿರೋದು ಸ್ವಲ್ಪನೇ ಸುಮಾರಾಗಿದ್ದರೂ ನಮಗೆ ತುಂಬ ಖುಷಿ ಇರುತ್ತೆ ನಾವೇ ಮಾಡಿರೋದು ಅಂತ, ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅಷ್ಟೇ. ನಿಮ್ಗೇನು ಅನ್ನಿಸ್ತೈತೆ ಫೀಲ್? ಏನ್ ಅನ್ಸ್ತಾ ಇದ್ದು, ನಮ್ಮ ಹಳೆ ನೆನಪುಗಳು ಹೊಸ ಮಲ್ಕಾಗ್ತಾವ ಅಷ್ಟೇ. ಮೆಲಕು, ಅದು ಮಲಕು ಅಲ್ಲ, ಮೆಲ್ಕಾಗ್ತಾವೆ ಅಂತಾನೆ ಹೇಳಿದ್ದು. ನಮ್ಮ ಹಳೆ ನೆನಪುಗಳು, ನಮ್ಮ ಹಳೆ ಆಟಗಳು, ಹಳೆ ನೋಟಗಳು ನೆನಪಾಯ್ತಾವೆ. ಎಮ್ಮೆ, ದನ, ಕರು, ಹಸು ಯಾವ ಕಾಣಿಸ್ತಾ ಇಲ್ಲ, ನಾವು ಮಾತ್ರ ಕಾಣಿಸ್ತಾವೆ, ಎಮ್ಮೆ ದನ ಕಾಣಿಸ್ತಾ ಇಲ್ಲ. ಅವಾಗ ಆ ಮೂಲೆಯಿಂದ ತೋರ್ಸಲ್ಲಿ ಸೇತುವೆ ಕಾಣ್ತಾ ಇದೆಯಲ್ಲ, ಆ ಮೂಲೆಯಲ್ಲೆಲ್ಲ ಆಟ ಆಡ್ಕೊಂಡು ಇಲ್ಲೆಲ್ಲ ಬಂದು ಈಜಾಡ್ಕೊಂಡು, ಚಿನ್ನನಹಳ್ಳಿ ಅಂತ ಗ್ರಾಮ ಇದೆ ಪಕ್ಕದಲ್ಲೇ, ಅಲ್ಲಿ ನಾನು, ಮಾಮು, ಇವನು ಬಾಳೆವನ್ನ ಕಡ್ದಿ ಕಬ್ಬನ್ ಗದ್ದೆಗೆ ಹಾಕಿ ಊತ ಹಾಕ್ಬಿಟ್ಟು ಬಂದು 3-4 ದಿವಸ ಕಂಡಾಗಿರೋದು ತಿನ್ನುವ. ಅರ್ಧ ನಾವು ತಿನ್ಕೊಂಡು ಅರ್ಧ ಹಂದಿ ತಿನ್ಕೊಂಡಿರೋದು, ಅರ್ಧ ಹಂದಿನೇ ಜಾಸ್ತಿ ತಿನ್ಕೊಂಡಿರೋದು. ಅದ್ಯಾರೋ ಮುಟ್ಟಾಡ್ರು ಯಾರೋ 3ನೇ ನೋಡ್ಕೊಂಡು ಬೇರೆ ಊರವನು ಅದನ್ನ ನಮ್ಗೆ ಬರೀ ಬಾಳೆ ಸಿಪ್ಪೆ ಇಟ್ಬಿಟ್ಟು ಹಣ್ಣು ಅವ್ನು ತಿನ್ಕೊಂಡು ಹೋಗಿದ್ದ. ನಾನು ಕರೆಕ್ಟಾಗಿದ್ದೀನಿ ನೋಡಿ, ಓಡಿಸ್ಬೇಕು. ಮತ್ತೆ ಟ್ರೈನ್ ಬಂದದ? ಬರ್ತದೆ. ನಮ್ಮೂರಲ್ಲಿ ಟ್ರೈನ್ ಜಾಸ್ತಿ ಬರಲ್ಲ ಅಂತ ತೆಗಿತಾನೆ ಇವಾಗ. ಬತ್ತಾದೆ ಹೇಳಿ ಇವಾಗ ಏನ್ ಓದಲೇ. ಆರ್ಟ್ ಬೈ ಕುಶಾಲ್ ವಿಡಿಯೋ ಮಾಡ್ಕೊಳ್ಳಿ, ಸಾಂಗ್ ಹೇಳ್ತೀನಿ. ಈ ಕಡೆ ದಡವ ದಾಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ ಪರಾಜ ಕೊತ್ತಂಬರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಏನೇನ್ ದಬಾಕಿದ್ಯಾ ಒಳಗಡೆ ಬಕೆಟ್ ಹಾಕಿದ್ದೀನಿ. ನಾನು ಯಾಕಂದ್ರೆ ಬರ್ತಿರ್ಲಿಲ್ಲ, ಯಾಕಂದ್ರೆ ವಾಕ ಅಂತಿರೋದು ಇವಳು ಸಂಜೆನ ಮದ್ವೆ ಆಗೋಕೆ. ಫ್ಯಾಮಿಲಿ ರಿಸ್ಕ್ ಅಂತ. ಮಿಸ್ಸಸ್ ಶೋಭಾ ದೇವರಾಜ್ ಈ ಊರನ್ನೇ ಕರೆಯಕ್ಕೆ ಬಂದವ್ರೆ ನೀರು ಇರೋ ಶಾಸ್ತ್ರಕ್ಕೆ. ಹಿಡ್ಕಮ್ಮ, ಹಂಗೆ ಹಿಂಗೆ ಹಿಡ್ಕಮ್ಮ ನೀನು. ಮಿಸ್ಸಸ್ ಶೋಭಾ ದೇವರಾಜ್ ಅವರು ಇಡೀ ಊರನ್ನೇ ಕರೆಯಕ್ಕೆ ಬಂದವ್ರೆ ನೀರು ಇರೋ ಶಾಸ್ತ್ರಕ್ಕೆ. ನೆಕ್ಸ್ಟ್ ಎಲ್ಲಿ ನಿಲ್ಸ್ಬೇಕಮ್ಮ? ಅಲ್ಲ, ಅವ್ರ ಮನೆಗೆ. ಭಯ ಆಗ್ತೈತೆ, ಆದರೆ ಜನಕ್ಕೆ ಹೋಗಿ
ನಂಬಿಕೆ ಇಲ್ಲದಂತೆ ಕೊಟ್ವಾ ಗಾಡಿನ. ಆದ್ರೂ ಒಳಗಡೆ ಭಯ ಪಡ್ಕೊತಾವ್ರೆ ಹುಡುಗ್ರು ಹೆಂಗೆ ಅಂದ್ರೆ ಆದಂಗಾಗ್ಲಿ ಮಾದಪ್ಪನ ಜಾತ್ರೆ ಅಂತ. ಮಿಸ್ಟರ್ ಮಂಜುನಾಥ್, ಏನ್ ಹೇಳ, ನಿಮ್ದು ನೀರಿಯೋ ಶಾಸ್ತ್ರ ನಡೀತೈತೆ, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಜನ ಬಂದಿರೋದೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಜನ ಇನ್ನೂ ಬರ್ತಾ ಅಕ್ಕ ಇದ್ದಾರೆ. ತಂಗಿರು ಅವರು ಇವರು ಎಲ್ಲ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲ ಓಡಾಡ್ತಾ ಇರೋದೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಬಾಂಬೆಕ್ಳು ಅಕ್ಕನ ಮಕ್ಕಳು ಎಲ್ಲ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಅಕ್ಕನ ಮಗಳು ಬಂದಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಬಾಮೈಕ್ಳು ಬಂದಿರೋದು ಖುಷಿ ಆಗ್ತಾ ಇದೆ. ನಮ್ಮ ಮಾವ ಬಂದು ಹೂವು ಬಿಡ್ತಾರೆ ಖುಷಿ ಆಗ್ತಾ ಇದೆ. ಮೇನ್ ಬಾಮೈದ ನಾನು. ಬಾಮೈದ ಬಂದಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಆ ಬಾಮೈದ ಬಂದಿರೋದು ಖುಷಿ ಆಗ್ತಾ ಇದೆ. ಎಲ್ಲ ಚೋಟಾ ಮೋಟುಗಳೆಲ್ಲ ಬಂದಿರೋದು ಖುಷಿ ಆಗ್ತಾ ಇದೆ. ಈ ತರ ಬಂದು ಎಲ್ಲ ಖುಷಿ ಆಗ್ತಾ ಇದೆ ಅಷ್ಟೇ. ಇಂಟ್ರೊಡ್ಯೂಸಿಂಗ್ ಯು ದಿ ಗ್ರೂಮ್. ದಿ ಗ್ರೂಮ್ ಸೈಡ್. ಐಫೋನ್ ತಗೊಂಡದೇ ತಪ್ಪು. ಥ್ಯಾಂಕ್ ಯು ಆಂಟಿ. ಈ ಕಡೆ ಕ್ಯಾಮ್ರಾ ನೋಡ್ಕಾಯ್ತು. ಈ ಮುದಳಿಗಂತೂ ಬರೀ ಫೋಟೋದ್ದೇ ಒಂದ್ ಹೋಗಕ್ಕೆ ವಿಡಿಯೋ ನೋಡಿ ಫೋಟೋ ತೆಗಿಲಿಲ್ಲ ಏನಂತೀರಿ? ಇಷ್ಟೆಲ್ಲ ಓದಿಸಿದ್ವಲ್ಲ, ನಿಮ್ಗೆ ಒಂದ್ ಫೋಟೋ ತೆಗಿಯಕ್ಕಾಗಿಲ್ವಾ ಅಂತೀರಿ? ಫೋಟೋ ತೆಗಿತೀರಿ ಅಲ್ವಾ ಆಂಟಿ? ಈ ತರ ಬಾಮೈಕ್ಲು ಅಂದ್ರೆ ಹಿಂಗಿರ್ಬೇಕು, ಹಿಂಗಿರ್ಬೇಕು ಬಾಮೈಕ್ಲು ಅಂದ್ರೆ. ಹಿಂಗಿರ್ಬೇಕು, ಪರದಾಡ್ತಿರೋ ನೋಡಲ್ಲಿ ಶಾಸ್ತ್ರ ಮಾಡ್ತಾರೋ ನನ್ನ ಮಗ ನಿನ್ನ ಹಿಡಿತಾವ್ನೆ ನೋಡಲ್ಲಿ ಗಂಟು ಜಾಸ್ತಿ ಕ್ಲೈಮ್ಯಾಕ್ಸ್ ಪಾರ್ಟು. ಮನೇಲೆಲ್ಲ ಪೂಜೆ ಮುಗಿಸಿ ನಮ್ಮೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೊನೆ ಪೂಜೆ ಮಾಡ್ಕೊಬರಕ್ಕೆ. ಬನ್ನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.